ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಪ್ಪು ಮಾಡಿಲ್ಲ ಅಂತಂದಮೇಲೆ ನಾವ್ಯಾಕೆ ಇವ್ರ ಡ್ಯೂಟಿನ ತಡಿಬೇಕು? ಥ್ಯಾಂಕ್ ಯು ಮೇಡಮ್. ಮೀರಾ, ಸೋಮಯಾಜಿಗೆ ಫೋನ್ ಮಾಡು, ಅವ್ರು ಈಗಲೇ ಬರಲಿ. ಶೋರಮ್ಮ. ಆರಿನ ಈ ಸ್ಥಿತಿಗೆ ಕಾರಣ ನೀನೆ. ಮೊದಲು ನನ್ನಿಂದ ದೂರ ಮಾಡಿದೆ, ಈಗ ಪ್ರಪಂಚದಿಂದಲೇ ಕಿತ್ಕೊಂಡೆ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಾನು ಹೋಗ್ತಿರೋ ದಾರಿ ಸರಿನೋ ತಪ್ಪೋ ಅಂತ ನಿನ್ನ ಕೇಳಿದಾಗೆಲ್ಲ ಆ ತಾಯಿ ನಿನ್ನನ್ನು ಕೈ ಹಿಡಿದು ನಡೆಸ್ತಾಳೆ ಅಂತ ಹೇಳ್ತಿದ್ದೆ. ಈಗಲೂ ಅದೇ ನಂಬಿಕೆಯಲ್ಲೇ ಹೋಗ್ತಿದ್ದೀನಿ ಅವ್ವ. ನನ್ನ ತಾಯಿ ನನ್ನ ಕೈ ಬಿಡಲ್ಲ. ಹಾಗೆ ನನಗೆ ನನ್ನ ಆರ್ಯ ಸರ್ಗೆ ಈ ಸ್ಥಿತಿ ತಂದಿಟ್ಟವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ಮಗು ಮೇಲಾಣೆ. ನಾನು ಒಬ್ಬಂಟಿ ಆಗಿದ್ದಾಗ ಆತ ನನ್ನ ಕೈ ಹಿಡಿದ, ಎಡವಿದಾಗ ಆತ ನನಗೆ ಹೆಗಲು ಕೊಟ್ಟ, ನಾನು ದುಡಿದಾಗ ನನಗೆ ತಾಳ್ಮೆ ಕಲಿಸ್ದ. ಅವತ್ತು ಇವತ್ತು ಯಾವತ್ತಿಗೂ ನನ್ನ
ಉತ್ಸವ ಮೂರ್ತಿಯಾಗಿ ಮೆರೆಸಿ ತೇರಾಗಿ ಕೂತಿರೋ ಕೇಶವ ಜೈನೆ. ನನ್ನ ಪ್ರಾಣ ಕೊಟ್ಟಾದರೂ ನೀನು ಉಳಿಸ್ಕೊತೀನಿ ಅಂತ ಲೆಕ್ಕ ಇಲ್ದ ಸಲ ಹೇಳಿದ್ದೀನಿ. ಆ ಮಾತಿಗೆ ಅರ್ಥನೇ ಇಲ್ದಂಗೆ ಆಗೋಯ್ತಲ್ಲೋ ಆರ್ಯ. ನೀನು ಸುಟ್ಟು ಹೋಗ್ತಿದೀಯ, ನಾನಿಲ್ಲಿ ಕೈಲಾಗ್ದವನ್ ಹಾಗೆ ನಿಂತಿದ್ದೀನಿ. ಪ್ರೀತಿ ಮಾಡಬೇಡ, ಚಕ್ರವರ್ತಿ ಆಗಿರೋನು ಕೂಡ ಮೇಣದ ಬತ್ತಿ ಆಗೋಗ್ತಾನೆ ಅಂತ ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ ನೀನು. ಈಗ ರಾಜನೇ ಇಲ್ದಿರೋ ಊರಲ್ಲಿ ಸೈನ್ಯಕ್ಕೂ ಸೇನಾಧಿಪತಿಗೂ ಏನು ಕೆಲಸ? ನೀನು ನನ್ನ ರಾಜ ಕಣೋ, ನನ್ನ ಗೆಳೆಯ. ನಿನ್ನನ್ನು ಈ ಸ್ಥಿತಿಗೆ ತಂದಿದ್ದು ನೀನು ಕುಟುಂಬ ಅಂತ ನಂಬಿದ್ಯಲ್ಲ ಇವ್ರುಗಳೇ. ನೀನು ತಪ್ಪು ಮಾಡಿದೆ ಕಣೋ, ತಪ್ಪು ಮಾಡಿಬಿಟ್ಟೆ. ನೀನೊಬ್ಬ ಹೋಗಿ ನಾನು ಮಾತ್ರ ನೆಮ್ಮದಿಯಾಗಿರ್ತೀನಿ ಅಂದ್ಕೊಂಡ್ಯಾ? ಇಲ್ಲ, ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನಿನ್ನ ಸುಡ್ತಿರೋ ಬೆಂಕಿ ನನ್ನ ದ್ವೇಷ ಆಗಿ ಸದಾ ನನ್ನೊಳಗೆ ಇರುತ್ತೆ. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ, ಯಾರನ್ನು ಸುಮ್ಮನೆ ಬಿಡಲ್ಲ. ನಿನ್ನ ಮೇಲೆ ಆಣೆ. ಸರ್, ನಿಮ್ಮ ಕೆಲಸದ ಬಗ್ಗೆ ನನಗೆ ಗೌರವ ಇದೆ ಸರ್. ನಾನು ಅದಕ್ಕೆ ಬಂದಿದ್ದೀನಿ. ಕೊಲೆ ಮಾಡಿದವ್ರನ್ನ ಹಿಡಿದು ಕರ್ಕೊಂಡು ಬಂದಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ನನ್ನ ಗಂಡನ ದೇಹ ಪೂರ್ತಿ ಸುಡೋದಕ್ಕೂ ಮೊದಲು ಕೊಲೆಗಾರ ಸಿಕ್ಕ ಅನ್ನೋ ಸಮಾಧಾನದಲ್ಲಿ ಅವ್ರನ್ನ ಕಳಿಸ್ಕೊಡ್ತಿದ್ದೆ. ಆದರೆ ನೀವು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಾ. ಮೇಡಮ್, ನಿಮ್ಮನ್ನು ಈ ಸ್ಥಿತಿಲಿ ಅರೆಸ್ಟ್ ಮಾಡೋದಕ್ಕೆ ನಮಗೂ ಬೇಜಾರಿದೆ. ಆದರೆ ನಮಗೆ ಸಿಕ್ಕಿರೋ ಎವಿಡೆನ್ಸು ಪ್ರೋಟೋಕಾಲ್ ಪ್ರಕಾರ ನಾವೇನು ಮಾಡಬೇಕೋ ಅದನ್ನೇ ಮಾಡಿದ್ವಿ. ಎವಿಡೆನ್ಸಾ ಸರ್? ನಾನೇ ನನ್ನ ಗಂಡನ ಕೊಂದೆ ಅನ್ನೋ ಎವಿಡೆನ್ಸ್ ಇದೆಯಾ ನಿಮ್ಮ ಹತ್ರ? ಸರ್, ಕೊಲೆ ಮಾಡಿದವರು ನಿಮಗಿಂತ ಬುದ್ಧಿವಂತರಾಗಿರಬೇಕು. ಅದಕ್ಕೆ ನಿಮ್ಮನ್ನು ದಿಕ್ಕು ತಪ್ಪಿಸಿ ನನ್ನನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡಿದ್ದಾರೆ. ಮೇಡಮ್, ಮುಂದಿಂದೇನೇ ಇದ್ರೂ ಕೋರ್ಟ್ ಮುಖಾಂತರನೇ ಆಗಬೇಕು. ಪ್ಲೀಸ್ ಕಮ್. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ನೀವೇನೂ ಭಯ ಪಡಬೇಡಿ. ಹರ್ಷ, ನೀನು ಬರ್ತೀಯಾ? ಸರಿ, ಬೇಡ ಬಿಡು, ನೀನಿಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಅಮ್ಮ,
ನಾನು ಬರ್ತೀನಿ. ಬಸ್ರಿ ಅನ್ನೋದು ನೋಡದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಅದು ಇಂಥ ಪರಿಸ್ಥಿತಿಲಿ. ಅಲ್ಲಿ ಹೇಗಿದ್ದಾಳೋ ಏನೋ. ಅಮ್ಮ, ನಿಮ್ಮ ಜೊತೆ ನಾನು ಬರ್ತೀನಿ. ಈಗಲೇ ಅವಳನ್ನ ಮನೆಗೆ ಕರ್ಕೊಂಡು ಬರೋಣ. ನೀವೇನು ಚಿಂತೆ ಮಾಡಬೇಡಿ ಪುಷ್ಪ, ನಮ್ಮ ಮಗಳಿಗೆ ಏನೂ ಆಗಲ್ಲ. ಹಾಗಾಗೋಕ್ಕೂ ನಾನು ಬಿಡೋಲ್ಲ. ಅವಳನ್ನು ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಯಾರು ಕೆಟ್ಕೊಂಡು ಬಿತ್ತೋ ಗೊತ್ತಿಲ್ಲ, ಕೆಟ್ಟಗಳಿಗೆ ಈ ಥರ ಸುತ್ತಕೊಂಡಿದೆ. ಗಂಡನ್ ಕಳ್ಕೊಂಡಿರೋ ದುಃಖಕ್ಕೆ ಸಮಾಧಾನ ಹೇಳಕ್ಕೂ ಸಮಯ ಕೊಡ್ದೆ. ಗಂಡನ್ ಕೊಂದಿದ್ದೆ ಅವಳು ಅಂತ ಕರ್ಕೊಂಡೋಗಿದ್ದಾರಲ್ಲ. ಅಯ್ಯೋ ತಾಯಿ ಎಲ್ಲವ್ವ. ನಾನು ಹೋಗ್ಬಿಟ್ಟು ಬರ್ತೀನಿ ಪುಷ್ಪ. ಮೀರಾ, ಎಲ್ಲ ನೋಡ್ಕೊ. ಓಕೆ ಅಮ್ಮ. ಅಮ್ಮ, ಹೋಗ್ಬೇಕಾದ್ರೆ ತಡಿತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಬಂದಾಗಿಂದ ಒಂದು ತೊಟ್ಟು ನೀರನ್ನು ಕುಡ್ದಿಲ್ಲ. ಏನಾದರೂ ಸ್ವಲ್ಪ ತಿನ್ಕೊಂಡು. ನನ್ನ ಮಗಳು ಸಹ ಏನೂ ತಿಂದಿಲ್ಲ. ಈಗೆಲ್ಲದಕ್ಕಿಂತ ನನಗೆ ಅವಳೇ ಮುಖ್ಯ. ಅಲ್ಲಿ ಲಾಯರ್ ಬಂದಿರ್ತಾರೆ. ಅನುಗೇನೂ ಆಗಲ್ಲ. ಡೋ ವರಿ, ಪ್ಲೀಸ್ ಕಾಮ್ ಡೌನ್. ಕೇಶವ, ನಿನ್ಗೊಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ, ದಾರಿ ಬಿಡು. ಅಮ್ಮ, ನಾನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿಲ್ಲ. ನೀವು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ. ನನ್ನ ಇಷ್ಟೇನ ನೀವು ಅನುಮಾನದಿಂದ ನೋಡ್ತಾ ಇದ್ದೀರಾ? ನೋಡು, ನಿನ್ನ ಜೊತೆ ನನಗೆ ಮಾತಾಡೋದಕ್ಕೆ ಸಮಯ ಇಲ್ಲ. ನಿನ್ನ ಪಾಡಿಗೆ ನೀನಿರೋದು ನಿನಗೆ ಕ್ಷೇಮ. ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆರ್ಯನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ನನಗೆ ಅವನ ಮೇಲಿದೆ. ನನ್ನ ಜೊತೆಲಿ ಬೆಳೆದೋನವನು. ಅವನು ಪ್ರತಿಯೊಂದು ಬೆಳವಣಿಗೆನಲ್ಲೂ ಅವನ ಶ್ರೇಯಸ್ಸನ್ನು ಕಂಡು ಖುಷಿ ಪಟ್ಟೋ ನಾನು. ಈ ಘಟನೆಯಿಂದ ಅತ್ಯಂತ ದುಃಖದಲ್ಲಿರೋನು ನಾನು. ಅಮ್ಮ, ನನ್ನ ಪ್ರಾಣ ಸ್ನೇಹಿತನ ಕಳ್ಕೊಂಡಿದ್ದೀನಮ್ಮ ನಾನು. ಅಮ್ಮ ಪ್ಲೀಸ್. ಇದೆಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಇಂದ ಆಗಿರೋದು. ಆರ್ಯ ಯಾರಿಗೂ ಹೇಳದೆ ಹೋಗಿರೋದೇ ಇದಕ್ಕೆಲ್ಲ ಕಾರಣ. ಹಿಂದೆ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ. ಅವನು ನನ್ನ ಮಾತು ಕೇಳಲೇ ಇಲ್ಲ. ಈಗ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡಲಿ ಅಮ್ಮ? ನೀವು ಆರ್ಯನಿಗೆ ತಾಯಿಯಾದ ನನಗೂ ತಾಯಿನೇ. ಈ ಮನೆಗೆ ಸಮಸ್ಯೆ ಬಂದ್ರೆ ಅದು ನನ್ನ ಸಮಸ್ಯೆನೇ. ನಾನು ನೋಡ್ಕೊಂಡು ಸುಮ್ಮನಿರಲ್ಲ. ನಾನಿರೋವರೆಗೂ ಈ ಮನೆಗೆ ನಿಯತ್ತಾಗಿರ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಮ್ಮ. ಮೊದಲು ನೀನ್ ದಾರಿ ಬಿಡು. ಅನುನ ಪೊಲೀಸವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅನು ಮೇಡಮ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದಾರ? ಏನು ಹೇಳ್ತಿದ್ದೀರಮ್ಮ ನೀವು? ನಡೀರಿ, ಮೊದಲು ಅನು ಮೇಡಮ್ನ ಬಿಡಿಸ್ಕೊಂಡು ಬರೋಣ. ನಾನು ಬರ್ತೀನಿ.
ಪುಷ್ಪ ಅವರೇ ಪ್ಲೀಸ್ ಪುಷ್ಪ ಅವರೇ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸುಬ್ಬು ಸರ್ ಸಮಾಧಾನ ಮಾಡ್ಕೊಳ್ಳಿ. ಮಂದ ಅವರೇ ಇವ್ರು ಕುಡಿಯೋಕ್ಕೇನೋ ತಂದ್ಕೊಡ್ತೀರಾ ಪ್ಲೀಸ್? ಸರಿ ಮೇಡಮ್. ನಮಗೇನು ಬೇಡ. ಹಾಗನ್ಬೇಡಿ ಪುಷ್ಪ ಅವರೇ, ಏನಾದರೂ ತಗೊಳ್ಳಿ. ಉಪಚಾರ ಮಾಡಿಸ್ಕೊಳಕ್ಕ ನಾವಿಲ್ಲಿದ್ದೀವಿ. ಅದು ಇಂಥ ಪರಿಸ್ಥಿತಿಲಿ ಇಲ್ಲೇನು ಆಗೇ ಇಲ್ಲ ಅನ್ನೋ ಥರ ಇದ್ದೀರಲ್ಲ ಮೇಡಮ್ ನೀವು. ಇಲ್ಲ ಸರ್, ಇನ್ನು ಏನೇನು ನೋಡ್ಬೇಕು ಅವಳು ಚೆನ್ನಾಗಿರ್ಲಿ ಅಂತ ತಾನೆ ನಾವೆಲ್ಲದಕ್ಕೂ ಒಪ್ಕೊಂಡಿದ್ದು. ಇಷ್ಟು ದೊಡ್ಡ ಸಂಬಂಧದ ಜೊತೆ ಸಮಸ್ಯೆಗಳಿರುತ್ತೆ ಅನ್ನೋದು ಗೊತ್ತಿದ್ದು ಮಗಳಿಗೋಸ್ಕರ ಒಪ್ಕೊಂಡೆ. ಈಗ ಸಮಸ್ಯೆಗಳೆಲ್ಲ ಹಾಗೇ ಇದೆ, ಸಂಬಂಧನೇ ಇಲ್ಲ. ಸುಬ್ಬು ಸರ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸಾವನ್ನ ತಡೆಯೋ ಶಕ್ತಿ ಯಾರಿಗಿದೆ ಹೇಳಿ? ಆಗ್ಬಾರ್ದಿತ್ತು, ಬಟ್ ಆಗೋಯ್ತು. ಅಷ್ಟಕ್ಕೆ ನೀವು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ರೆ ಹೇಗೆ? ಇನ್ನೇನು ಹೇಳಿ ಮೇಡಮ್, ಮಗಳ ಸಂತೋಷದ ಮುಂದೆ ನನಗಿನ್ಯಾವುದು ಮುಖ್ಯ ಅಲ್ಲ. ಈಗ ನನ್ನ ಮಗಳು ಸಂತೋಷವಾಗಿದ್ದಾಳ, ಇನ್ಮೇಲೆ ಸಂತೋಷವಾಗಿರ್ತಾಳೆ ಅಂತ ನಿಮ್ಮಿಂದ ಖಂಡಿತವಾಗೂ ಹೇಳಕ್ಕಾಗುತ್ತಾ ಹೇಳಿ? ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬರೋದು ಬೇಡ. ನನ್ನ ಮಗಳನ್ನ ಈ ಥರ ಪರಿಸ್ಥಿತಿಲಿ ನೋಡಕ್ಕೆ ಆಗ್ತಿಲ್ಲ. ಎಳೆ ಬಸ್ರಿ ಬೇರೆ ಆ ಪೊಲೀಸ್ ಸ್ಟೇಷನಲ್ಲಿ ಅವಳನ್ನ ಹೆಂಗ್ ನೋಡ್ಕೊತಿದ್ದಾರೋ, ಹೇಗಿದ್ದಾಳೋ. ಸುಬ್ಬು, ನನಗೆ ತುಂಬಾ ಭಯ ಆಗ್ತಿದೆ ಸುಬ್ಬು. ಪುಷ್ಪ ಪ್ಲೀಸ್ ಕಾಮ್ ಡೌನ್. ಶಾರದಾ ಮಾಲಿ ಲಾಯರ್ ಜೊತೆಗೆ ಹೋಗಿದ್ದಾರೆ, ಅನುಗೇನು ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ ಪುಷ್ಪ ಅವರೇ. ಅಳಿಯಂದ್ರ ಜೊತೆ ಮಹಾರಾಣಿ ತರ ಇರ್ಬೇಕಾದವಳು ಈಗ ಅಳಿಯಂದ್ರಿಲ್ದೆ ಅವಳು. ಪುಷ್ಪ ಅವರೇ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್. ಎಲ್ಲವ್ವ ಮಾನ್ಸಿಯವ್ರೆ, ನೀವೇ ಹೇಳಿ, ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡ್ತೀಯಲ್ವಾ? ನನ್ನ ಮಗಳು ನಮ್ಮನು ಕೊಲೆ ಮಾಡಿರ್ತಾಳ, ಅವಳು ಜೈಲಿಗೆ ಹೋಗ್ಬೇಕು ಅಂತ ನಿಮಗೂ ಅನ್ಸುತ್ತಾ? ಹರ್ಷ ಅವರೇ, ನೀವಾದ್ರೂ ಹೇಳಿ. ನೀವು ಬಾಯಿ ತುಂಬಾ ಅತ್ತಿಗೆ ಅತ್ತಿಗೆ ಅಂತ ಕರೀತಿದ್ರಿ, ಎಲ್ಲರಿಗೂ ಕೈ ತುತ್ತಾಕ ಅವಳು ಸ್ವಂತ ಗಂಡನ್ನೇ ಕೊಲೆ ಮಾಡ್ತಾಳ. ಅಯ್ಯೋ, ನಾವೇ ತಪ್ಪು ಮಾಡಿದ್ವೇನೋ ಕಣೆ ಪುಷ್ಪ. ಹಠ ಮಾಡೋ ಟೈಮ್ನಲ್ಲಿ ಸುಮ್ಮನಿದ್ದು ಈಗ ಅಳ್ತಾ ಕೂತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಅನು, ಇನ್ಸ್ಪೆಕ್ಟರ್, ಅನು ನಮ್ಮನೆ ಮಗಳು, ಅವಳು ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ನಮ್ಮ ಕರ್ತವ್ಯ ಮಾಡೋದಕ್ಕೆ ನಮ್ಮನ್ನು ಬಿಟ್ಬಿಡಿ.
ಇನ್ಸ್ಪೆಕ್ಟರ್, ನಾನು ಬೇಲ್ ಸಮೇತ ಬಂದಿದ್ದೀನಿ, ತಗೊಳ್ಳಿ. ಏನಾದರೂ ಕೇಳೋದಿದ್ರೆ ನನ್ನನ್ನೇ ಕೇಳಿ. ಅನು, ನೀನು ಈ ಕಡೆ ಬಾಮ್ಮ. ಅಮ್ಮ, ಅವ್ರು ಸತ್ತಿಲ್ಲ ಅಮ್ಮ. ಆರ್ಯ ಸರ್ ಸತ್ತಿಲ್ಲ. ನನ್ನ ಈ ಪರಿಸ್ಥಿತಿಗೆ ತರೋದಕ್ಕೆ ಬೇರೆ ಯಾರೋ ಮಾಡಿರೋ ಷಡ್ಯಂತ್ರ ಅಮ್ಮ ಇದು. ಸತ್ತಿಲ್ಲ ಅಮ್ಮ. ಅಳ್ಬೇಡ, ಅಳ್ಬೇಡಮ್ಮ.